ಏನು 72 ವರ್ಷದ ಅಜ್ಜಿ ಬಿಗ್ ಬಾಸ್‌ಗೆ ಬರ್ತಾ ಇದ್ದಾರಾ? ಹೌದು, ನಿಜಾನೇ. ಇವರು ಬಿಗ್ ಬಾಸ್‌ಗೆ ಬರ್ತಾ ಇದ್ದಾರೆ. ಬಟ್ 72 ವರ್ಷ ಆಗಿದೆ ಅಂತ ಹೇಳಿ ಇವರನ್ನ ತುಂಬಾನೇ ಹಗುರವಾಗಿ ಕನ್ಸಿಡರ್ ಮಾಡಬೇಡಿ. ತುಂಬಾನೇ ಟ್ಯಾಲೆಂಟೆಡ್ ಇದ್ದಾರೆ. ಹಾಗೇನೇ ತುಂಬಾನೇ ಆಕ್ಟಿವ್ ಕೂಡ ಇದ್ದಾರೆ. ಸೊ ಹೀಗಾಗಿ ಬಿಗ್ ಬಾಸ್‌ಗೆ ಇವರು ಬರ್ತಾ ಇದ್ದು ಒಂದ್ ರೀತಿಯಾಗಿ ಡಿಫರೆಂಟ್ ಆಗಿರೋ ಎರಾನ ಕ್ರಿಯೇಟ್ ಮಾಡೋ ಚಾನ್ಸಸ್ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿಯ ತನಕ ಬಿಗ್ ಬಾಸ್‌ಗೆ 72 ವರ್ಷ ಇರೋರು ಯಾರು ಕೂಡ ಬಂದಿರಲಿಲ್ಲ. ಇವರೇನೆ ಮೊಟ್ಟ ಮೊದಲ ಸ್ಪರ್ಧಿ ಆಗ್ತಾರೆ ಬಿಗ್ ಬಾಸ್‌ಗೆ ಎಂಟ್ರಿ ಕೊಟ್ರೆ. ಸೊ ಈಗಾಗಲೇ ಅಗ್ನಿ ಪರೀಕ್ಷೆನಲ್ಲಿ ಇವರು ಸೆಲೆಕ್ಟ್ ಕೂಡ ಆಗಿದ್ದಾರೆ. ಬಿಗ್ ಬಾಸ್‌ಗೆ ಬರೋದಕ್ಕೆ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಸೊ ಹೀಗಾಗಿ ಇಂತಹ ಒಂದು ಎಕ್ಸೈಟಿಂಗ್ ಕಂಟೆಸ್ಟೆಂಟ್‌ನ ಬಗ್ಗೆ ವಿಡಿಯೋ ಮಾಡದೇ ಇದ್ರೆ ಹೇಗೆ? ಅದರಿಂದಾಗಿನೇ ಇವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಮತ್ತೆ ಇವರ ಪ್ರೋಮೋನ ನೀವು ನೋಡಿದ್ರಾ? ಇಷ್ಟ ಆಯ್ತಾ? ಇಲ್ವಾ? ಅದನ್ನ ಕೂಡ ಕಾಮೆಂಟ್ ಮಾಡಿ. ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಇವರ ನಿಜವಾದ ಹೆಸರು ರತ್ನ ಅನ್ನೋದಾಗಿದೆ. ಇವರ ಪೂರ್ತಿ ಹೆಸರು ರತ್ನ ಚಂದ್ರಪ್ಪ ಅನ್ನುವಂಥದ್ದಾಗಿದೆ. ಹಾಗಾದ್ರೆ ಇವರ ಊರು ಯಾವುದು ಅಂತ ನೀವು ಕೇಳೋದಾದ್ರೆ ಬಂಗಾರಪೇಟೆ ಇವರ ಊರಾಗಿರುವಂತದ್ದು. ಇವರು ಇದಕ್ಕೂ ಮೊದಲು ಸರ್ಕಾರಿ ಶಾಲೆಯ ಹೆಡ್ ಮಾಸ್ಟರ್ ಆಗಿ ಕೆಲಸವನ್ನ ಮಾಡಿದ್ರು. ಇವಾಗ ರಿಟೈರ್ ಆಗಿದ್ದಾರೆ. ಬರೋಬ್ಬರಿ 14 ವರ್ಷಗಳ ಕಾಲ ಹೆಡ್ ಮಾಸ್ಟರ್ ಆಗಿ ಇವರು ಕೆಲಸವನ್ನ ಮಾಡಿದ್ದಾರೆ. ಹಾಗೇನೆ ಇವಾಗ ಸಾಧಕ್ ನ್ಯಾಷನಲ್ ಸ್ಕೂಲ್ ನಲ್ಲಿ ಇವರು ಹೆಡ್ ಮಾಸ್ಟರ್ ಆಗಿದ್ದಾರೆ. ಈಗಲೂ ಕೂಡ ವರ್ಕ್ ಮಾಡ್ತಾನೆ ಇದ್ದಾರೆ. ಜೊತೆಗೆ ಇವರು ತುಂಬಾನೇ ಆಕ್ಟಿವ್ ಆಗಿರ್ತಾರೆ. ಟೀಚ್ ಕೂಡ ಮಾಡ್ತಾರೆ. ವಿಸಲ್ ಹೊಡೆಯೋಕ್ಕೂ ಸೈ, ಡಾನ್ಸ್ ಮಾಡೋಕ್ಕೂ ಕೂಡ ಸೈ, ಜೊತೆಗೆ ಯೋಗ ಮಾಡೋಕ್ಕೂ ಕೂಡ ಸೈ. ಎಲ್ಲದರಲ್ಲೂ ಕೂಡ ಇವರು ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಸ್ಗಳನ್ನ ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಅಷ್ಟೇ ಅಲ್ಲದೆ ಇವರು ಇನ್ಸ್ಟಾಗ್ರಾಮ್ ನಲ್ಲಿ ಸಖತ್ ಆಕ್ಟಿವ್ ಆಗಿ ಕೂಡ ಇರ್ತಾರೆ. ಅದರಲ್ಲಿ ಅವರು ಹೆಲ್ತ್ ಟಿಪ್ಸ್ ಗಳನ್ನ ಹೇಳ್ಕೊಡ್ತಾರೆ. ಜೊತೆಗೆ ಕೆಲವೊಂದಿಷ್ಟು ಸಿಂಪಲ್ ಆಗಿರೋ ಎಕ್ಸರ್ಸೈಸ್ ಗಳನ್ನ ಹೇಳ್ಕೊಡ್ತಾರೆ. ತುಂಬಾನೇ ಆಕ್ಟಿವ್ ಆಗಿರುವಂತಹ ಒಂದು ವ್ಯಕ್ತಿ ಇವರು. ಜೊತೆಗೆ ಗಿಡಗಳ ಬಗ್ಗೆ ಕೂಡ ಮಾಹಿತಿನ ಕೊಡ್ತಾರೆ. ಇವರ ಇನ್ಸ್ಟಾಗ್ರಾಮ್ ಪೇಜಿಗೆ ಹೋಗಿ ಒಂದ್ಸಲ ನೋಡಿ. 18,000 ಫಾಲೋವರ್ಸ್ ಇದ್ದಾರೆ. ಬಟ್ ಇವರು ವಿಡಿಯೋಸ್ ಮಾಡುವಾಗ ತುಂಬಾನೇ ಆಕ್ಟಿವ್ ಆಗಿ ಮಾತಾಡ್ತಾರೆ. ಜೊತೆಗೆ ಜನರನ್ನ ಎಂಗೇಜಿಂಗ್ ಆಗಿಡೋ ರೀತಿನಲ್ಲಿ ಇವರ ಮಾತು ಕೂಡ ಇದೆ. 72ರ ಹರಿಯದಲ್ಲಿ ಇಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ರೆ ನೋಡೋಣ ಬಿಗ್ ಬಾಸ್‌ಗೆ ಬಂದು ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಮಾಡ್ತಾರಾ? ಅಥವಾ ಬಿಗ್ ಬಾಸ್ ಅಲ್ಲಿ ಏನಾದ್ರು ಫನ್ ಮಾಡ್ತಾರಾ? ಅಥವಾ ಜನರಿಗೆಲ್ಲ ಎಂಟರ್‌ಟೈನ್‌ಮೆಂಟ್ ಅನ್ನ ಕೊಡ್ತಾರಾ? ಇಲ್ವಾ? ಕಾದು ನೋಡೋಣ. ಬಟ್ ಸಖತ್ ಆಕ್ಟಿವ್ ಆಗಿರುವಂತಹ ವ್ಯಕ್ತಿ ಅಂತ ಕ್ಲೀನ್ ಆಗಿನೇ ಗೊತ್ತಾಗ್ತಾ ಇದೆ. ಜೊತೆಗೆ ವೇದಿಕೆನಲ್ಲೂ ಕೂಡ ತುಂಬಾನೇ ಆಕ್ಟಿವ್ ಆಗಿದ್ರು. ಜಡ್ಜಸ್‌ಗಳು ಕೂಡ ಇಂಪ್ರೆಸ್ ಆಗಿದ್ದಾರೆ. ಹೀಗಾಗಿ ಎಲ್ಲಾ ಜಡ್ಜಸ್ ಸೇರಿ ಇವರನ್ನ ಕೂಡ ಸೆಲೆಕ್ಟ್ ಮಾಡಿದ್ದಾರೆ ಗ್ರೀನ್ ಅನ್ನ ಕೊಟ್ಟು. ಅದರಿಂದಾಗಿ ಇವರು ಕೂಡ ಬಿಗ್ ಬಾಸ್‌ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಇವಾಗ. ನೋಡೋಣ ಇವರ ಒಂದು ಆಯ್ಕೆ ಪ್ರಕ್ರಿಯೆನಲ್ಲಿ ಏನೆಲ್ಲ ಆಗತ್ತೆ ಅನ್ನೋದನ್ನ. ಜಸ್ಟ್ ಪ್ರೋಮೋ ಅಷ್ಟೇ ಬಿಟ್ಟಿದ್ದಾರೆ. ಪ್ರೋಮೋದಲ್ಲಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಪರ್ಧೆ ಅಂತ ಅನಿಸ್ತಾ ಇದೆ. ನೋಡೋಣ ಯಾವ ರೀತಿಯಾಗಿ ಹೋಗುತ್ತೆ ಮುಂದೆ ಇದು ಅಂತ. ಇವ್ರ ಬಗ್ಗೆ ಆದಷ್ಟು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ವಿಡಿಯೋ ಅಂತೂ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಮಿಸ್ ಮಾಡದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಗೊಂಡ್ ಬರ್ತೀನಿ. ಅಲ್ಲೇ ತನಕ ವಿಡಿಯೋಗೋಸ್ಕರ ವೇಟ್ ಮಾಡಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.